ಇವಾಗ ಹಲಸಿನ ಗಿಡ ನೆಡಕ್ಕೆ ಹೋಗ್ತಾ ಇದೀವಿ. ಇನ್ನು 10 ವರ್ಷ ಆದ್ಮೇಲೆ ತೋರಿಸ್ತೀವಿ ಗಿಡಗಳು ಹೆಂಗಿದೆ ಅಂತ. ಬರೀ ಡೌಗಳಿಂದ ಇವಾಗ ಹಲಸಿನ ಗಿಡ ನೆಡಕ್ಕೆ ಹೋಗ್ತಾ ಇದೀವಿ. ಇವತ್ತಿನ ಡೇಟು 2025 ಅಕ್ಟೋಬರ್ 26ನೇ ತಾರೀಕು. 1 ವರ್ಷ ಇಲ್ಲ 2 ವರ್ಷ ಬಿಟ್ಟು ತೋರಿಸ್ತೀವಿ ಗಿಡ ಹೆಂಗಿದಾವೆ ಅಂತ. ಸದ್ಯಕ್ಕೆ ಇವಾಗ ತಗೊಂಡೋಗ್ತಾ ಇದ್ದೀವಿ. ಈ ಥರ ಇದಾವೆ ಗಿಡಗಳು. ತೋಟಕ್ಕೆ ಹೋದ್ಮೇಲೆ ಒಂದ್ಸಲ ತೋರಿಸ್ತೀವಿ ಯಾವ ಥರ ಇದಾವೆ ಗಿಡಗಳು ಅಂತ. ಖಂಡಿತ 1-2 ವರ್ಷ ಬಿಟ್ಟು ಗಿಡಗಳು ಯಾವ ಥರ ಇದ್ದಾವೆ ಅಂತ ತೋರಿಸ್ತೀವಿ. ಮತ್ತು ಹಲಸಿನಕಾಯಿ ಎಷ್ಟನೇ ವರ್ಷದಲ್ಲಿ ಬಿಡುತ್ತೆ ಗಿಡ ನೆಟ್ಟೋದ ಮೇಲೆ ಅನ್ನೋದು ಕೂಡ ತೋರಿಸ್ತೀವಿ. ಹಲಸಿನ ಸಸಿ ತಂದಿದ್ದೀವಿ ಫೈನಲಿ ತೋಟಕ್ಕೆ. ಗುದ್ಲಿ ಆರೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ. ಇವ್ರು ಬಂದಿದ್ದಾರೆ. ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರೋ ಆ ಭಗವತ್ನ ನೋಡಿದ್ರೆ. ಇವನ ಹೆಸರು ಏನು ಅಂತ ಇನ್ನೂ ಹೆಸರಿಟ್ಟಿ. ಶಿವಣ್ಣ ಅಂತ ಪಕ್ಕ ತೋಟದವರು, ಅವ್ರ ತೋಟದ ಬೀಜದಿದ್ದು ನಮಗೊಂದು ಹಣ್ಣು ಕೊಟ್ಟರು. ಅದರಲ್ಲಿ ಸ್ವೀಟ್ ಚೆನ್ನಾಗೈತೆ ಅಂತಂದು ಒಂದು ಸಸಿ ಮಾಡಿದ್ದೆ. ನೋಡೋಣ ನೀವು ಪ್ಲಾಂಟೇಶನ್ ಮಾಡ್ತಾ ನಮ್ಮ ತೋಟದಲ್ಲಿ. ಇದು ಕೆಮ್ಮಣ್ಣು ನೋಡ್ಸಿದ್ವಿ ಸಸಿ ಮಾಡೋಕ್ಕೆ ಅಂತ. ಅಡಿಕೆ ಸಸಿ ಇದೆ, ಆ ಮಣ್ಣಲ್ಲಿ ಮಾಡಿರೋದು. ಇವಾಗ ನಮ್ಮ ತೋಟದ ಭೂಮಿಗೆ ಹಾಕ್ತಾ ಇದ್ದೀವಿ. ಸಸಿಗಳು ನೆಡಬೇಕಾದ್ರು ಅಷ್ಟೇ ಜಾಸ್ತಿ ಫೋರ್ಸಾಗಿ ಅಮುಕ್ಬಾರ್ದು, ಸ್ಮೂತಾಗಿ ಬಿಡಬೇಕು. 1 ಮಂತ್ ಆದಮೇಲೆ ಮತ್ತೆ ಟೈಟ್ ಮಾಡ್ಬೇಕು ಮಣ್ಣು. ಇಷ್ಟೇ ಇವಾಗ ಏನು ಮಾಡ್ತೀನಿ ಇಷ್ಟೇ ಮಾಡಬೇಕು. ಜಾಸ್ತಿ ಫೋರ್ಸಾಗಿ ಅಮುಕ್ಬಾರ್ದು, ಯಾಕೆಂದ್ರೆ ರೂಟ್ನ ಎಕ್ಸ್ಟೆಂಡ್ ಆಗಲ್ಲ ರೂಟ್ ಅದ್ರದ್ದು. ಸೊ ಹಂಗಾಗಿ ಸ್ಮೂತಾಗಿ ಇಷ್ಟೇ ಪುಷ್ ಮಾಡಬೇಕು ಅಷ್ಟೇ ಮಣ್ಣು. ಆಫ್ಟರ್ 1 ಮಂತು ಬಿಗ್ಗೆ ಹೋಗ್ಬೇಕು. ಆಮೇಲೆ ಒಂಥರ ಕ್ಲೀನಾಗಿ ಮಣ್ಣು ಹಾಕಿ. ನಿಮ್ಮ ತೋಟದಲ್ಲಿ ಏನಾದ್ರು ಜಾಸ್ತಿ ಗಾಳಿ ಇಳಿ ಇತ್ತು ಅಂತಂದರೆ ಪಕ್ಕದಲ್ಲಿ ಒಂದು ಕಡ್ಡಿ ನೆಟ್ಕೊಳ್ಳೋದು ಸೂಕ್ತ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅವರು ಮೈಸೂರಿಂದ ಬಂದಿದ್ದಾರೆ ಹಲಸಿನ ಗಿಡ ನೆಡಕ್ಕೆ. ನಮ್ಮ ಅತ್ತಿಗೆ ಕೈಯಲ್ಲಿ 2025ರಲ್ಲಿ ನಡೆಸ್ತಾ ಇದ್ದೀವಿ. ಇದು ಬಂದು 24 ಅದಕ್ಕೆ ಇನ್ನೊಂದು ಸ್ವಲ್ಪ ದಿನದಲ್ಲಿ ನಮ್ಮ ಮಾವ ಒಂದು ಪುಣ್ಯದ ಮರನೇ ಬರುತ್ತೆ. ಅವ್ರ ನೆನಪಿನ ಸಲುವಾಗಿ ಈ ತೋಟದಲ್ಲಿ ನಮ್ದು ಇದು ಮೊದಲನೇ ಮರ ಸಸಿ ನೆಡ್ತಿದ್ದೀವಿ. ಇದು ಮರ ಖಂಡಿತವಾಗಿ ಆಗುತ್ತೆ. ಫೈನಲಿ ಗಿಡ ಹಲಸಿನ ಸಸಿಗಳು 4 ಸಸಿಗಳು ನೆಟ್ಟಿದ್ದೀವಿ. ಫುಲ್ ವಿಡಿಯೋ ಹಾಕ್ತೀವಿ. ನೆಕ್ಸ್ಟ್ ವಿಡಿಯೋಗಾಗಿ ಇದೇ ಥರ ಸಪೋರ್ಟ್ ಮಾಡಿ, ಲೈಕ್ ಮಾಡಿ.